Hello friends, welcome back to Fluent English with Sekar. Difference between some and any. What's the difference between some and any? Can anyone guess? Let us understand the difference between some and any. Some and any are determiners of number or quantity. ನಂಬರ್ ಮತ್ತು ಕ್ವಾಂಟಿಟಿ ಡಿಟರ್ಮೈನ್ ಮಾಡುವಾಗ ಅಥವಾ ನಿರ್ಧರಿಸುವಾಗ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸಮ್ ಅಂದ್ರೇನು? ಸಮ್ ಈಸ್ ಯೂಸ್ಡ್ ವಿತ್ ಪಾಸಿಟಿವ್ ವರ್ಬ್ಸ್. ಪಾಸಿಟಿವ್ ವರ್ಬ್ಸ್ ಅಥವಾ ಪಾಸಿಟಿವ್ ಕ್ರಿಯಾಪದಗಳ ನಂತರ ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಗಾಟ್ ಸಮ್ ವಾಟರ್. ಐ ಹ್ಯಾವ್ ಗಾಟ್ ಸಮ್ ವಾಟರ್ ಅಂದ್ರೆ ದಿಸ್ ಈಸ್ ವಾಟ್ ಪಾಸಿಟಿವ್ ಸೆಂಟೆನ್ಸ್. ಇಲ್ಲಿ ಗಾಟ್ ಅನ್ನೋದು ಪಾಸಿಟಿವ್ ವರ್ಬ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನನಗೆ ಸ್ವಲ್ಪ ನೀರು ಸಿಕ್ತು ಅಂತ ಹೇಳುವಾಗ ಇದು ಪಾಸಿಟಿವ್ ಸೆಂಟೆನ್ಸ್, ನಾಟ್ ನೆಗೆಟಿವ್ ಸೆಂಟೆನ್ಸ್. ಹಾಗಾಗಿ ನಾವು ಇಲ್ಲಿ ಸಮ್ ಬದಲಿಗೆ ಎನಿ ಎನ್ನುವ ಇಂಡೆಫಿನೈಟ್ ಪ್ರೊನೌನ್ ಅನ್ನ ಯೂಸ್ ಮಾಡಬಾರ್ದು. ಆಗ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗ್ಬಿಡುತ್ತೆ. ಐ ಹ್ಯಾವ್ ಗಾಟ್ ಸಮ್ ವಾಟರ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್, ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಸಮ್. ಸಿ ಹ್ಯಾಸ್ ಗಾಟ್ ಸಮ್ ಗುಡ್ ಫ್ರೆಂಡ್ಸ್. ಇಲ್ಲಿ ಅವಳಿಗೆ ಕೆಲವರು ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಅಂತ ಅರ್ಥ. ಇನ್ಸ್ಟೆಡ್ ಆಫ್ ಇಲ್ಲಿ ಸಮ್ ಬದಲು ನಾವು ಎನಿಯನ್ನ ಯೂಸ್ ಮಾಡಬಾರ್ದು. ಯಾಕೆಂದ್ರೆ ಇದು ಪಾಸಿಟಿವ್ ಸೆಂಟೆನ್ಸ್. ಅವಳಿಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್, ನಾಟ್ ನೆಗೆಟಿವ್ ಸೆಂಟೆನ್ಸ್. ಹಾಗಾಗಿ ನಾವು ಇಲ್ಲಿ ಎನಿ ಎನ್ನುವ ಇಂಡೆಫಿನೈಟ್ ಪ್ರೊನೌನ್ ಅನ್ನ ಯೂಸ್ ಮಾಡಬಾರ್ದು. ಬಟ್ ಎನಿ ಈಸ್ ಯೂಸ್ಡ್ ವಿತ್ ನೆಗೆಟಿವ್ ವರ್ಬ್ಸ್. ಆದ್ರೆ ನಾವು ಎನಿ ಎನ್ನುವ ಈ ಇಂಡೆಫಿನೈಟ್ ಪ್ರೊನೌನ್ ಅನ್ನ ನೆಗೆಟಿವ್ ವರ್ಬ್ಸ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಜೊತೆ ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್, ಸಿ ಹೆಸಂಟ್ ಗಾಟ್ ಎನಿ ಗಿಫ್ಟ್. ಅವಳಿಗೆ ಯಾವುದೇ ಗಿಫ್ಟ್ ಸಿಕ್ಕಿಲ್ಲ. ಸೊ ಇಲ್ಲಿ ನಾವು ಎನಿ ಬದಲು ಶುಡ್ ನಾಟ್ ಯೂಸ್ ಸಮ್. ನಾವಿಲ್ಲಿ ಎನಿ ಬದಲು ಸಮ್ ಅನ್ನ ಯೂಸ್ ಮಾಡಬಾರ್ದು. ನಾಗಲೇ ಹೇಳಿದ್ದೆ, ಸಮ್ ಈಸ್ ಯೂಸ್ಡ್ ಫಾರ್ ಪಾಸಿಟಿವ್ ಸೆಂಟೆನ್ಸ್, ಬಟ್ ವಿ ಶುಡ್ ಯೂಸ್ ಎನಿ ಫಾರ್ ನೆಗೆಟಿವ್ ಸೆಂಟೆನ್ಸ್. ಯಾಕಂದ್ರೆ ಅವಳಿಗೆ ಯಾವುದೇ ಗಿಫ್ಟ್ ಸಿಕ್ಕಿಲ್ಲ ಅನ್ನೋದು ನೆಗೆಟಿವ್ ಆಗಿರೋದ್ರಿಂದ. ಸಿ ಹೆಸಂಟ್ ಮೀನ್ಸ್ ಹ್ಯಾಸ್ ಪ್ಲಸ್ ನಾಟ್, ದಟ್ ಬಿಕಮ್ಸ್ ಹೆಸಂಟ್. ದಟ್ ಇಸ್ ಕಾಂಟ್ರಾಸ್ಟ್ ಫಾರ್ಮ್ ಆಫ್ ಹ್ಯಾಸ್ ನಾಟ್. ಹಾಗಾಗಿ ಅವಳಿಗೆ ಯಾವುದೇ ಗಿಫ್ಟ್ ಸಿಕ್ಕಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಎನಿ ಎನ್ನುವ ಒಂದು ಇಂಡೆಫಿನೈಟ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಸಿ ಅನದರ್ ಎಕ್ಸಾಂಪಲ್, ಹಿ ಡಸಂಟ್ ನೀಡ್ ಎನಿ ಹೆಲ್ಪ್. ಅವನಿಗೆ ಯಾವುದೇ ಸಹಾಯ ಬೇಕಿಲ್ಲ. ಹಾಗಾಗಿ ಇದು ನೆಗೆಟಿವ್ ವರ್ಬ್ ಆಗಿದೆ. ಅವನಿಗೆ ಯಾವುದೇ ಸಹಾಯ ಬೇಕಾಗಿಲ್ಲ. ಲೈಕ್ ವೈಸ್, ವಿ ಹ್ಯಾವಂಟ್ ಗಾಟ್ ಎನಿ ಡಾಗ್ಸ್. ನಮಗೆ ಯಾವುದೇ ನಾಯಿಗಳು ಸಿಕ್ಕಿಲ್ಲ ಅಂತ. ಹ್ಯಾವಂಟ್ ಎನ್ನುವುದು ನೆಗೆಟಿವ್, ಗಾಟ್ ಎನ್ನುವುದು ವರ್ಬ್. ಹಾಗಾಗಿ ದಿಸ್ ಬಿಕಮ್ಸ್ ನೆಗೆಟಿವ್ ವರ್ಬ್. ಇಲ್ಲಿ ನಾವು ಎನಿ ಬದಲು ಸಮ್ ಅನ್ನ ಯೂಸ್ ಮಾಡಬಾರದು. ವಿ ಹ್ಯಾವಂಟ್ ಗಾಟ್ ಸಮ್ ಡಾಗ್ಸ್ ಅಲ್ಲ, ವಿ ಹ್ಯಾವಂಟ್ ಗಾಟ್ ಎನಿ ಡಾಗ್ಸ್. ಅಂಡ್ ಆಲ್ಸೋ ಎನಿ ಈಸ್ ಯೂಸ್ಡ್ ವಿತ್ ನೆಗೆಟಿವ್ ಅಡ್ವರ್ಬ್ಸ್ ಆಲ್ಸೋ. ಸೊ ನೆಗೆಟಿವ್ ಕ್ರಿಯಾ ವಿಶೇಷಣಗಳ ಜೊತೆಗೆ ಕೂಡ ನಾವು ಎನಿ ಎನ್ನುವ ಇಂಡೆಫಿನೈಟ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೆಗೆಟಿವ್ ಅಡ್ವರ್ಬ್ಸ್ ಯಾವ ಅಂತಂದ್ರೆ ಸೆಲ್ಡಮ್, ಹಾರ್ಡ್ಲಿ, ನೆವರ್, ಬೇರ್ಲಿ, ಸ್ಕೇರ್ಸ್ಲಿ. ದೀಸ್ ಆರ್ ಆಲ್ ಸಮ್ ನೆಗೆಟಿವ್ ಅಡ್ವರ್ಬ್ಸ್. ಇವುಗಳ ಜೊತೆಗೂ ಕೂಡ ನಾವು ಎನಿ ಎನ್ನುವ ಒಂದು ಈ ಇಂಡೆಫಿನೈಟ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಹಾರ್ಡ್ಲಿ ಎನಿ ಮನಿ. ಇಟ್ ಮೀನ್ಸ್ ಐ ಹ್ಯಾವ್ ನೋ ಮನಿ ಅಂತ. ಐ ಹ್ಯಾವ್ ಹಾರ್ಡ್ಲಿ ಎನಿ ಮನಿ ಅಂದ್ರೆ ನಂತರ ಯಾವುದೇ ದುಡ್ಡು ಇಲ್ಲ ಅಂತ. ಇಲ್ಲಿ ಹಾರ್ಡ್ಲಿ ಅನ್ನೋದು ನೆಗೆಟಿವ್ ಅಡ್ವರ್ಬ್ ಆಗಿದೆ. ಲೈಕ್ ವೈಸ್, ಹಿ ಹ್ಯಾಸ್ ನೆವರ್ ರಿಟರ್ನ್ ಎನಿ ಲೆಟರ್ಸ್. ಅವನು ಯಾವತ್ತೂ ಯಾವುದೇ ಲೆಟರ್ನ ಬರ್ದಿಲ್ಲ. ಸೊ ಇಲ್ಲಿ ನೆವರ್ ಅನ್ನೋದು ಕೂಡ ನೆಗೆಟಿವ್ ಅಡ್ವರ್ಬ್. ಹಾಗಾಗಿ ನಾವು ಎನಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ವಿ ಶುಡ್ ನಾಟ್ ಯೂಸ್ ಸಮ್ ಹಿಯರ್. ಅದೇ ತರ ದೇ ಸೆಲ್ಡಮ್ ಅಟೆಂಡ್ ಎನಿ ಮೀಟಿಂಗ್. ಅವರು ಯಾವತ್ತೂ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿಲ್ಲ ಅಂತ ಅರ್ಥ ಕೊಡುತ್ತೆ. ಸೊ ಸೆಲ್ಡಮ್ ಅನ್ನೋದು ಕೂಡ ಇಲ್ಲಿ ನೆಗೆಟಿವ್ ಅಡ್ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ಎನಿ ಎನ್ನುವ ಈ ಇಂಡೆಫಿನೈಟ್ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕಾಗಿದೆ. ಎನಿ ಇಸ್ ಆಲ್ಸೋ ಯೂಸ್ಡ್ ಆಫ್ಟರ್ ಇಫ್ ಆರ್ ವೆದರ್. ಎನಿ ಎನ್ನುವ ಈ ಇಂಡೆಫಿನೈಟ್ ಪ್ರೊನೌನ್ ಅನ್ನ ನಾವು ಇಫ್ ಆರ್ ವೆದರ್ ಜೊತೆ ಕೂಡ ಯೂಸ್ ಮಾಡ್ತೀವಿ. ಟು ಎಕ್ಸ್ಪ್ರೆಸ್ ಡೌಟ್, ಅಂದ್ರೆ ಡೌಟ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಇಫ್ ಅಥವಾ ವೆದರ್ ಜೊತೆ ಯೂಸ್ ಮಾಡ್ತೀವಿ. ಇಫ್ ಆರ್ ವೆದರ್ ಮೀನ್ಸ್ ಒಂದು ವೇಳೆ ಅಂತ. ಫಾರ್ ಎಕ್ಸಾಂಪಲ್, ಕಾಲ್ ಮೀ ಇಫ್ ಯು ನೀಡ್ ಎನಿ ಅಸಿಸ್ಟೆನ್ಸ್ ಆರ್ ಹೆಲ್ಪ್. ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ನನಗೆ ಕಾಲ್ ಮಾಡು. ನೋಡಿ, ಇಫ್ ಬಂತಲ್ಲಿ, ದಟ್ ಇಸ್ ಡೌಟ್, ಇಟ್ಸ್ ನಾಟ್ ಕ್ಲಿಯರ್. ಕಾಲ್ ಮೀ ಇಫ್ ಯು ನೀಡ್ ಎನಿ ಅಸಿಸ್ಟೆನ್ಸ್ ಆರ್ ಹೆಲ್ಪ್. ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ಕಾಲ್ ಮಾಡು ಅಂದ್ರೆ ನಾಟ್ ಕ್ಲಿಯರ್ ಅಂತ. ದಟ್ ಇಸ್ ವಾಟ್ ವಿ ಆರ್ ಎಕ್ಸ್ಪ್ರೆಸಿಂಗ್ ಡೌಟ್. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಎನಿ ನಾವು ಸಮ್ ಅನ್ನ ಯೂಸ್ ಮಾಡಬಾರದು. ಹಾಗೆ ಐ ಆಸ್ಕ್ಡ್ ಹಿಮ್ ಇಫ್ ಆರ್ ವೆದರ್ ಹಿ ಹ್ಯಾಡ್ ಎನಿ ಮನಿ ವಿತ್ ಹಿಮ್. ನಾನು ಅವನಿಗೆ ಕೇಳಿದೆ, ನಿನ್ನ ಹತ್ರ ಏನಾದ್ರೂ ಹಣ ಇದೆಯಾ ಅಂತ. ಸೊ ದಟ್ ಇಸ್ ವಾಟ್ ಎಕ್ಸ್ಪ್ರೆಸಿಂಗ್ ಡೌಟ್. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಸಮ್ ಬದಲು ಎನಿಯನ್ನ ಯೂಸ್ ಮಾಡಬೇಕು. ಎನಿ ಮನಿ, ನಾಟ್ ಸಮ್ ಮನಿ. ಅಂಡ್ ಆಲ್ಸೋ ಎ ಕ್ವಶನ್ ಎಕ್ಸ್ಪ್ರೆಸಿಂಗ್ ರಿಕ್ವೆಸ್ಟ್ ಟೇಕ್ಸ್ ಸಮ್.
ಇಲ್ಲಿ ಸಮ್ ಅನ್ನೋದು ನಾವು ರಿಕ್ವೆಸ್ಟ್ ಅನ್ನು ಎಕ್ಸ್ಪ್ರೆಸ್ ಮಾಡುವಾಗ ನಾವು ಸಮ್ ಅನ್ನ ಯೂಸ್ ಮಾಡ್ತೀವಿ. ಇಟ್ಸ್ ಯೂಸ್ವಲಿ ಇನ್ ಕ್ವಶನ್ ಫಾರ್ಮ್. ಕುಡ್ ಯು ಗಿವ್ ಮಿ ಸಮ್ ವಾಟರ್ ಪ್ಲೀಸ್? ದಿಸ್ ಇಸ್ ವಾಟ್ ರಿಕ್ವೆಸ್ಟ್. ಇಲ್ಲಿ ನಾವು ಸಮ್ ವಾಟರ್ ಬದಲು ನಾವು ಎನಿ ವಾಟರ್ ಅನ್ನ ಯೂಸ್ ಮಾಡಬಾರ್ದು. ಯಾಕೆಂದ್ರೆ ದಿಸ್ ಇಸ್ ವಾಟ್ ಇನ್ ರಿಕ್ವೆಸ್ಟ್ ಫಾರ್ಮ್. ಇದು ರಿಕ್ವೆಸ್ಟಿಂಗ್ ಕ್ವೆಶ್ಚನ್ ಆಗಿರೋದ್ರಿಂದ ನಾವು ಎನಿ ವಾಟರ್ ಅನ್ನ ಯೂಸ್ ಮಾಡಬಾರ್ದು. ಇನ್ಸ್ಟೆಡ್ ಆಫ್ ದಟ್ ವಿ ಹ್ಯಾವ್ ಟು ಯೂಸ್ ಸಮ್ ವಾಟರ್. ಈ ಕೇಸನ್ನ ನೋಡಿ. ಇನ್ ಅನ್ ಪಾಸಿಟಿವ್ ಸೆಂಟೆನ್ಸ್ ಎನಿ ಮೀನ್ಸ್ ನೋ ಮ್ಯಾಟರ್, ಹೂ, ವಾಟ್, ವಿಚ್, ದಟ್ ಇಸ್ ನೋ ಒನ್ ಇನ್ ಪರ್ಟಿಕ್ಯುಲರ್. ಅಂದ್ರೆ ನಾವು ಟೈಮ್ಸ್ ಎನಿ ಅಂತ ಯೂಸ್ ಮಾಡಿದಾಗ ಅಂದ್ರೆ ಯಾವ ವಿಷಯನೇ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಇಟ್ ಡಸಂಟ್ ಮ್ಯಾಟರ್. ಆ ವಿಷಯ ಮುಖ್ಯ ಆಗಲ್ಲ. ಅಲ್ಲಿ ಯಾವುದೇ ವ್ಯಕ್ತಿ, ಯಾವುದೇ ಪರ್ಸನ್ ಅಥವಾ ಯಾವುದೇ ವಸ್ತು ಅಂತ ಹೇಳುವಾಗ ನೋ ಒನ್ ಇನ್ ಪರ್ಟಿಕ್ಯುಲರ್ ಆಗಿ ಇದೇ ವಸ್ತು, ಇದೇ ವ್ಯಕ್ತಿ ಅಥವಾ ಇದೇ ವಿಷಯ ಅಂತ ನಾವು ಹೇಳಲ್ಲ. ಇಟ್ ಮೀನ್ಸ್ ಯಾವ್ದಾದ್ರು ಇರ್ಬೋದು. ಸೊ ಈ ಟೈಮಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಎನಿ ಎನ್ನುವ ಈ ಇಂಡೆಫಿನಿಟ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎನಿ ಆಪ್ಷನ್ ಈಸ್ ಪಾಸಿಬಲ್. ಯಾವುದೇ ಒಂದು ಆಯ್ಕೆ ಸಾಧ್ಯತೆ ಇದೆ ಅಂತ. ಇಲ್ಲಿ ನಾವು ಹೇಳ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಇದೇ ಆಯ್ಕೆ ಅಥವಾ ಇದೇ ಆಪ್ಷನ್ ಅಂತ ನಾವು ಹೇಳ್ತಾ ಇಲ್ಲ, ಎನಿ ಆಪ್ಷನ್ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಇದು ವಾಟ್ ಎವರ್ ಇಟ್ ಮೇ ಬಿ. ಹಾಗಾಗಿ ಇಲ್ಲಿ ವಾಟ್ ಎವರ್ ಮೇ ಬಿ ದ ಆಪ್ಷನ್. ಹಾಗಾಗಿ ನಾವಿಲ್ಲಿ ಎನಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಲೈಕ್ ವೈಸ್ ಸಿ ದಿಸ್ ಎಕ್ಸಾಂಪಲ್, ಯು ಮೇ ಕಾಲ್ ಆನ್ ಮೀ ಎನಿ ಡೇ ಯು ಲೈಕ್. ಸೊ ಇಲ್ಲಿ ಎನಿ ಡೇ ಅನ್ನೋದು ನಾಟ್ ಪರ್ಟಿಕ್ಯುಲರ್ ಡೇ, ವಿಚ್ ಎವರ್ ಡೇ ಇಟ್ ಮೇ ಬಿ. ನಿನಗೆ ಇಷ್ಟವಾದ ಯಾವುದೇ ದಿನದಲ್ಲಾದ್ರೂ ಕೂಡ ನೀನು ಕಾಲ್ ಮಾಡಬಹುದು. ಯು ಮೇ ಕಾಲ್ ಆನ್ ಮೀ ಎನಿ ಡೇ ಯು ಲೈಕ್. ನೀನ್ ಇಷ್ಟವಾದ ಯಾವ ದಿನವಾದ್ರೂ ನೀನು ನನಗೆ ಕಾಲ್ ಮಾಡಬಹುದು. ದರ್ ಇಸ್ ನೋ ಪರ್ಟಿಕ್ಯುಲರ್ ಡೇ ಅಂತ ಅರ್ಥ ಕೊಡುತ್ತೆ. ಸೊ ಅವಾಗ ನಾವು ಇನ್ಸ್ಟೆಡ್ ಆಫ್ ಸಮ್ ವಿ ಹ್ಯಾವ್ ಟು ಯೂಸ್ ಎನಿ. ಹಾಗೆ ಹಿ ಮೇ ಕಾಂಟ್ಯಾಕ್ಟ್ ಎನಿ ಪರ್ಸನ್. ಅವನು ಯಾವುದೇ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನಾಟ್ ಎ ಪರ್ಟಿಕ್ಯುಲರ್ ಪರ್ಸನ್. ಆ ಪರ್ಸನ್ ಹೂ ಎವರ್ ಮೇ ಬಿ, ಆ ಪರ್ಸನ್ ಯಾರೇ ಆಗಿರ್ಬೋದು. ಸೊ ಆ ವ್ಯಕ್ತಿನ ಅವನು ಕಾಂಟ್ಯಾಕ್ಟ್ ಮಾಡಬಹುದು, ನಾಟ್ ಎ ಪರ್ಟಿಕ್ಯುಲರ್ ಪರ್ಸನ್. ಹಾಗಾಗಿ ನಾವಿಲ್ಲಿ ಬಿಫೋರ್ ಪರ್ಸನ್ ವಿ ಹ್ಯಾವ್ ಟು ಯೂಸ್ ಎನಿ. ಕಮ್ ಟು ದ ಲಾಸ್ಟ್ ಎಕ್ಸಾಂಪಲ್, ಯು ಕ್ಯಾನ್ ಬೈ ಎನಿ ಡ್ರೆಸ್. ನೀನ್ ಯಾವುದೇ ಡ್ರೆಸ್ ಅನ್ನ ಕೊಂಡ್ಕೋಬಹುದು, ವಿಚ್ ಎವರ್ ಡ್ರೆಸ್ ಮೇ ಬಿ ಆರ್ ವಾಟ್ ಎವರ್ ಡ್ರೆಸ್ ಮೇ ಬಿ. ಹಾಗಾಗಿ ನಾವು ಬಿಫೋರ್ ಡ್ರೆಸ್ ವಿ ಹ್ಯಾವ್ ಟು ಯೂಸ್ ಎನಿ, ನಾಟ್ ಸಮ್. ಸೊ ಡ್ರೆಸ್ಗಿಂತ ಮುಂಚೆ ನಾವು ಸಮ್ ಅನ್ನು ಯೂಸ್ ಮಾಡಬಾರ್ದು, ಎನಿ ಎನ್ನುವ ಈ ಇಂಡೆಫಿನಿಟ್ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕು. Dear friends, this is how I try to make you understand the difference between any and some. I hope you have understood the difference between any and some with the examples given by me. Go through the examples again and again. ಮತ್ತೆ ಮತ್ತೆ ನೀವು ನಾನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಂಡ್ರೆ ಡೆಫಿನೆಟ್ಲಿ you can understand the difference between any and some. Before closing, those who are watching my channel without subscription, please subscribe to my channel and watch my videos. And also don't forget to like, comment and share my videos. Thank you for watching. See you in the next video.